ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ. ನೀವು ಇದೇ ಮೊದಲು ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋ ಪ್ರೋಮೋವನ್ನ ನೋಡೋಣ. ಮುರಾರಿ ಕೈಯಲ್ಲಿ ಸಗಣಿ ಹಿಡ್ಕೊಂಡು ಬರ್ತಾ ಇರ್ತಾನೆ. ಮನೆಯೊಳಗೆ ಬಂದಾಗ ಎದುರಿಗೆ ಇರೋ ವೈಶಾಖ ಇದೇನಿದು ವಾಸನೆ ಅಂತ ಕೇಳಿದಾಗ ಸಗಣಿ ಅಂತ ಅವಳ ಮುಖದ ಎದುರು ಹಿಡಿತಾನೆ. ಆಗ ಇದನ್ನ ಯಾಕೆ ಮನೆಯಲ್ಲಿ ತಂದೆ, ಇದರ ವಾಸನೆ ನೋಡಿದ್ರೆ ವಾಕರ್ಕೆ ಬರುತ್ತೆ ಅಂದಾಗ ಚಾರು ಅದಕ್ಕೆ ಕೌಂಟರ್ ಕೊಡೋದಕ್ಕೆ ಶುರು ಮಾಡ್ತಾಳೆ. ಹೌದು, ನೆಗೆಟಿವ್ ಎನರ್ಜಿಗೆ ಸಗಣಿ ಕಂಡ್ರೆ ಆಗಲ್ಲ, ನಿನ್ನಲ್ಲೂ ಕೂಡ ನೆಗೆಟಿವ್ ಎನರ್ಜಿ ತುಂಬಿ ತುಳುಕ್ತಾ ಇರೋದ್ರಿಂದ ನಿನ್ಗೂ ಸಗಣಿ ಅಂದ್ರೆ ವಾಕರ್ಕಿ ಬರೋದು ಸಹಜನೇ ಬಿಡು ಅಂತ ಅವಳ ಕಾಲೆಳಿತಾಳೆ ಚಾರು ರಾಮಾಚಾರಿಗೋಸ್ಕರ ಟಿಫನ್ ಬಾಕ್ಸ್ ಅನ್ನ ತಗೊಂಡ್ ಬರ್ತಾಳೆ. ಅದನ್ನ ಹಾಸಿಗೆ ಮೇಲಿಟ್ಟು, ರಾಮಾಚಾರಿ ಇದು ಟಿಫನ್ ಬಾಕ್ಸ್ ಅಲ್ಲ, ಸರ್ಪ್ರೈಸ್ ಬಾಕ್ಸ್, ಇದರಲ್ಲಿ ನಿಂಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಏನ್ ಮೇಡಮ್ ಇದು ಅಂತ ಓಪನ್ ಮಾಡಕ್ಕೆ ನೋಡಿದಾಗ ಅವನ ಕೈ ಮೇಲೆ ಒಂದು ಹೊಡೆದು, ನಾನು ಮಧ್ಯಾಹ್ನದ ಊಟಕ್ಕೆ ಓಪನ್ ಮಾಡು ಅಂತ ಹೇಳಿದ್ದು, ಇವಾಗ ಓಪನ್ ಮಾಡೋದಕ್ಕೆ ಹೇಳಿದ್ನ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಮುಂದಾಗ್ತಾಳೆ. ಆಗ ಅವಳ ಸೀರೆ ಸೆರಗು ಸಿಕ್ಕಾಕೊಂಡ್ಬಿಡುತ್ತೆ. ಆಗ ಚಾರು, ರಾಮಾಚಾರಿ ನನ್ನ ಸೀರೆ ಸೆರಗು ಸಿಕ್ಕಾಕೊಂಡಿದೆ ನೋಡು, ಸ್ವಲ್ಪ ಬಿಡಿಸ್ತೀಯಾ ಅಂತ ಹೇಳಿದಾಗ ರಾಮಾಚಾರಿ, ಅದು ಸಿಕ್ಕಾಕೊಂಡಿರೋದಲ್ಲ ಮೇಡಮ್, ನಿಮ್ ಗಂಡ ಪ್ರೀತಿಯಿಂದ ಹಿಡ್ಕೊಂಡಿರೋದು ಅಂತ ಹೇಳ್ತಾನೆ. ಆಗ ಚಾರುಗೆ ಶಾಕ್ ಆಗುತ್ತೆ. ತಾನಾಗೇನೆ ಅವನ ಮೈ ಮೇಲೆ ಬಿದ್ದು ಮಾತಾಡ್ಸೋದಕ್ಕೆ ಹೋದ್ರು ದೂರ ಮಾಡ್ತಿದ್ದ ರಾಮಾಚಾರಿ ಈ ಥರ ಮಾಡ್ತಾ ಇದ್ದಾನ ಅಂತ ಅವಳಿಗೆ ಅನ್ಸುತ್ತೆ. ಏನು ರಾಮಾಚಾರಿ, ನೀನು ನನ್ನ ಸೆರಗಿ ಹಿಡ್ಕೊಂಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ರಾಮಾಚಾರಿ, ಹೌದು ಮೇಡಮ್, ಯಾಕೆ ನನ್ನ ಹೆಂಡತಿ ಸೆರಗನ್ನ ನಾನು ಹಿಡ್ಕೋಬಾರ್ದ ಅಂತ ಅವನು ಉತ್ತರ ಕೊಡ್ತಾನೆ. ಮನ್ಸಲ್ಲಿ ಆಸೆ ತುಂಬಾ ಇದೆ, ಮಾತಾಡೋದಕ್ಕೆ ತುಂಬಾ ವಿಷಯಗಳಿದೆ, ಮದ್ವೆ ಮಾಡೋದು ಒಂದು ಯಜ್ಞಾರಿ, ಅಂಥದ್ರಲ್ಲಿ ನೀವು ಶ್ರುತಿ ಮದ್ವೆನ ಅಷ್ಟೊಂದು ಸುಲಭವಾಗಿ ಮಾಡಿದಿರಲ್ಲ, ಅದಕ್ಕೆ ಮನ್ಸಲ್ಲಿ ತುಂಬಾ ಖುಷಿ ಇದೆ. ನೀವು ಅಷ್ಟು ದಿನದಿಂದ ಮೈ ಮೇಲೆ ಬಿದ್ದು ಮುತ್ಕೊಡು ಅಂತ ನನ್ನ ಕಾಡಿಸ್ತಾ ಇದ್ರಲ್ಲ, ಈಗ ನಾನೇ ನಿಮ್ಗೆ ಒಂದು ಮುತ್ತು ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ಚಾರು, ನೀನ್ ಮಾತಾಡ್ತಾ ಇರೋದು ನೋಡಿದ್ರೆ ನಿನ್ನ ಉದ್ದೇಶ ಬೇರೆನೇ ಇದಾಗಿದೆ ಅಂತ ಹೇಳಿದಾಗ, ಹೌದು ರೀ, ನಿಮ್ಮನ್ನ ಮುದ್ದು ಮಾಡೋದೇ ನನ್ನ ಉದ್ದೇಶ ಅಂತ ರಾಮಾಚಾರಿ ಹೇಳ್ತಾನೆ. ಇವತ್ತು ನೀವು ಕೇಳ್ದಷ್ಟು ಮುತ್ತು ಕೊಡ್ತೀನಿ, ನೀವು ಸಾಕು ಅನ್ನೋಷ್ಟು ಮುತ್ತು ಕೊಡ್ತೀನಿ ಅಂತ ರಾಮಾಚಾರಿ ಹೇಳಿದಾಗ ಚಾರು, ಒಂದು ನಿಮಿಷ ಹಿಡ್ಕೊಂಡಿರೋ ಸೆರಗ್ ಬಿಡ್ತೀಯಾ ಅಂತ ಕೇಳ್ತಾಳೆ. ಆಗ ನೀನು ಕೇಳಿದ ತಕ್ಷಣ ನಾನು ನಿನಗೆ ಸಿಕ್ಬಿಡೋದಿಲ್ಲ ಅಂತ ಹೇಳಿದಾಗ ಅದು ಹೇಗೆ ಅಂತ ಕೇಳ್ತಾನೆ ರಾಮಾಚಾರಿ. ಹೀಗೆ ಅಂತ ಅವನನ್ನು ತಳ್ಳಿ ಅವಳು ಓಡೋದಕ್ಕೆ ಶುರು ಮಾಡ್ತಾಳೆ. ಮನೆ ತುಂಬ ಇಬ್ಬರು ಪ್ರಣಯದ ಪಕ್ಷಿ ಥರ ಒಬ್ಬರನ್ನೊಬ್ಬರು ಓಡಾಡ್ತಾ ಇರ್ತಾರೆ. ಹಾಗೆ ಓಡಾಡಬೇಕಾದ್ರೆ ಅಲ್ಲೇ ಹೊರಗಡೆ ನಿಂತಿದ್ದ ವೈಶಾಖಗೆ ಚಾರು ಡಿಕ್ಕಿ ಹೊಡೆದ್ಬಿಡ್ತಾಳೆ. ಅಲ್ಲೇ ಅಂಗಳದಲ್ಲಿ ಒಂದು ಸಗಣಿಯ ಬುಟ್ಟಿ ಕೂಡ ಇರುತ್ತೆ. ಚಾರು ಡಿಕ್ಕಿ ಹೊಡೆದ ರಭಸಕ್ಕೆ ವೈಶಾಖ ತಿರುಗಿ ಹೋಗಿ ಆ ಸಗಣಿ ಬುಟ್ಟಿ ಮೇಲೆ ಬಿದ್ದು ಬಿಡ್ತಾಳೆ. ಆಗ ಅವಳ ಮುಖದ ತುಂಬ ಸಗಣಿ ಆಗಿ ಹೋಗ್ಬಿಡುತ್ತೆ. ಅವಳು ಸಗಣಿ ವಾಸನೆಯಿಂದ ವಾಕರ್ಕೆ ಬರೋ ಥರ ಆಡ್ತಾ ಇರ್ತಾಳೆ. ಇಷ್ಟೆಲ್ಲ ಆದರೂ ಕೂಡ ರಾಮಾಚಾರಿ ಮತ್ತು ಚಾರುಗೆ ಇದು ಯಾವುದರ ಪರಿಜ್ಞಾನನೂ ಇಲ್ಲದೆ ಅವರಿಬ್ರು ಒಬ್ಬರನ್ನ ಒಬ್ರು ಓಡಾಡ್ಸ್ಕೊಂತಾನೆ ತಿರುಗ್ತಾ ಇರ್ತಾರೆ. ಕೊನೆಗೂ ಚಾರು ರಾಮಾಚಾರಿ ಕೈಗೆ ಸಿಕ್ಕಾಗ ಚಾರು ಕೈ ಹಿಡಿದು ರಾಮಾಚಾರಿ ಎಳಿತಾನೆ. ಆಗ ಚಾರು ಕೈಯಲ್ಲಿ ಒಂದು ಹೂವಿನ ಬುಟ್ಟಿ ಇದ್ದದ್ದು ಮೇಲೆ ಹಾರಿ ಹೋಗಿ ಬುಟ್ಟಿ ಸೀದಾ ವೈಶಾಖ ತಲೆ ಮೇಲೆ ಬೀಳುತ್ತೆ. ಅವಳು ಮತ್ತೆ ಅದೇ ಸಗಣಿ ಮೇಲೆ ಬೀಳ್ತಾಳೆ. ಬುಟ್ಟಿಯಲ್ಲಿದ್ದ ಹೂವೆಲ್ಲ ರಾಮಾಚಾರಿ ಮತ್ತು ಚಾರು ಮೈ ಮೇಲೆ ಬೀಳುತ್ತೆ. ಇನ್ನು ರಾಮಾಚಾರಿ ಚಾರು ಹತ್ರ ಬೇಕು ಅಂತ ಕಾಡಿಸ್ತಾ ಇರ್ತಾನೆ. ಆಗ ಚಾರು ಮಾತ್ರ ಬೇಡ ಅಂತ ಹೇಳ್ತಾ ಇರ್ತಾಳೆ. ರಾಮಾಚಾರಿ ಆಗ ಪ್ರೇಮಿಗಳ ಭಾಷೆಯಲ್ಲಿ ಬೇಡ ಅಂತ ಅಂದ್ರೆ ಬೇಕು ಅಂತ ಅರ್ಥ ಅಂದಾಗ ಚಾರು ಹಾಗಾದ್ರೆ ಬೇಕು ಅಂತ ಹೇಳ್ತಾಳೆ. ಆದ್ರೆ ನಾವಿಬ್ರು ಪ್ರೇಮಿಗಳ ಅಲ್ವಾ ಮೇಡಮ್ ಅಂತ ಹೇಳ್ತಾನೆ. ಇದಿಷ್ಟು ಇವತ್ತಿನ ಪ್ರೋಮೋ ಆಗಿದೆ. ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಶುಭ ದಿನ, ಧನ್ಯವಾದಗಳು.